ತಾಲೂಕಿನ ಮಚ್ಚಗೋಡ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನವು ಅತ್ಯಂತ ಸಂಭ್ರಮದಿಂದ ಶನಿವಾರ ಜರುಗಿತು. ಈ ಕಾರ್ಯಕ್ರಮವನ್ನು ಶಾಸಕಿ ಶಾರದಾ ಶೆಟ್ಟಿಯವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಅತಿ ಕಡಿಮೆ ಇದ್ದರೂ ಕೂಡ ಇಂತಹ ಉತ್ತಮ ಕಾರ್ಯಕ್ರಮ ಆಯೋಜಿಸಿರುವುದು ಅಭಿನಂದನಾರ್ಹವಾಗಿದೆ. ಖಾಸಗಿ ಶಾಲೆಗಳ ಪೈಪೋಟಿಯಿಂದಾಗಿ ಸರ್ಕಾರಿ ಶಾಲೆಗೆ ಬರುವ ಮಕ್ಕಳ ಸಂಖ್ಯೆ ಕ್ಷೀಣಿಸಿದೆ. ನಮ್ಮ ಪಾಲಕರು ಕೂಡ ಖಾಸಗಿ ಶಾಲೆಗಳತ್ತ ಆಕರ್ಷಿತರಾಗುತ್ತಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ ನೀಡುವ ಸವಲತ್ತುಗಳನ್ನು ಸರ್ಕಾರಿ ಶಾಲೆಗಳಿಗೂ ಸರ್ಕಾರ ಒದಗಿಸುತ್ತಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಎಂದರು. ಯಾಕಂದ್ರೆ ಸಾಧಾರಣ ಇದು ಕಿರಿಯ ಪ್ರಾಥಮಿಕ ಶಾಲೆ ಆದ್ರೂ ಕೂಡ ಮಕ್ಕಳ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ. ಯಾಕಂದ್ರೆ 11 ಮಕ್ಕಳ ಒಂದು ಶಾಲೆ ಆದ್ರೂ ಕೂಡ ಇವತ್ತು ಪ್ರಶಸ್ತಿ ಪತ್ರ ವಿತರಣೆ ಆದಾಗ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಮಕ್ಕಳೆಲ್ಲರೂ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಮುಂದೊಂದು ದಿವಸ ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕು ಅನ್ನುವಂತ ಒಂದು ಭರವಸೆ ಇಟ್ಟುಕೊಂಡು ನಾನು ಮಾತಾಡ್ತಾ ಇದ್ದೇನೆ. ಇವತ್ತು ಶಿಕ್ಷಣ ಹೇಳುವುದು ಕೂಡ ಎಲ್ಲರಿಗೂ ಬೇಕಾಗಿದೆ. ಇವತ್ತು ಸಾಧಾರಣವಾಗಿ ನಮ್ಮ ಭಾಗದಲ್ಲಿ ಸರ್ಕಾರಿ ಶಾಲೆಗಿಂತ ಖಾಸಗಿ ಶಾಲೆಗೆ ಹೋಗುವಂತ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ. ಆದ್ರೂ ಸರ್ಕಾರ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂತ ಮಕ್ಕಳಿಗೆ ಹೆಚ್ಚಿನ ಅನುಕೂಲ ಮಾಡ್ತಾ ಇದ್ರು ಕೂಡ ಯಾಕೋ ಮಕ್ಕಳಲ್ಲಿ ಇದು ನಮ್ಮ ಪಾಲಕರಲ್ಲಿ ಖಾಸಗಿ ಶಾಲೆಯಲ್ಲಿ ಕಲಿಸುವಂತ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ಸಿಗುವುದಿಲ್ಲ ಅನ್ನುವಂತ ಅಭರವಸೆಯನ್ನು ಹೊಂದಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ರತ್ನಾಕರ್ ನಾಯ್ಕ್, ಮಂಜುನಾಥ್ ಪಟ್ಗಾರ್, ಗೀತಾ ಮುಕ್ರಿ, ಧೀರು ಶಾನ್ಬಾಗ್, ರವೀಂದ್ರ ಭಟ್ ಸೂರಿ, ಉದಯ್ ನಾಯ್ಕ್, ಸುಭಾಷ್ ಪಟ್ಗಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿವಿಧ ರಂಗಭೂಮಿ ಸಂಘಟನೆಯ ಆಶ್ರಯದಲ್ಲಿ ಮಾರ್ಚ್ 5ರಂದು ಭಟ್ಕಳದಲ್ಲಿ ಕಲಾ ಪ್ರಶಸ್ತಿ ಪ್ರದಾನ ಹಾಗೂ ನಾಟಕ ಪ್ರದರ್ಶನ ನಡೆಯುವ ಕುರಿತಾಗಿ ತಾಲೂಕಿನ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಶ್ರೀ ಗುರು ತಾಲೂಕಾ ರಂಗಭೂಮಿ ಕಲಾವಿದರ ವೇದಿಕೆ, ಉತ್ತರ ಕನ್ನಡದ ಅಧೀನ ಸಂಘಟನೆಯಾದ ಭಟ್ಕಳ ವೇದಿಕೆಯ ವತಿಯಿಂದ ಶ್ರೀ ಸಿದ್ಧಿವಿನಾಯಕ ಯುವಕ ಮಂಡಳಿ ಜಾಲಿ ಭಟ್ಕಳ ಇವರ ವೇದಿಕೆಯ ಆವರಣದಲ್ಲಿ ಸತ್ಯಮೇವ ಜಯತೆ ಎಂಬ ರೌದ್ರಮಯ ಸಾಮಾಜಿಕ ನಾಟಕ ಮಾರ್ಚ್ 5ರಂದು ನಡೆಯಲಿದ್ದು, ಈ ಬಗ್ಗೆ ಭಟ್ಕಳದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಶ್ರೀ ಗುರು ತಾಲೂಕಾ ರಂಗಭೂಮಿ ಕಲಾವಿದರ ವೇದಿಕೆಯ ಅಧ್ಯಕ್ಷರಾದ ಅಶೋಕ್ ಮಹಾಲೆ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಟೆಕ್ನಾಲಜಿಯ ಮುನ್ನಡೆಯಿಂದ ನಾಟಕ ನೋಡುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಹಾಗಾಗಿ ರಂಗಭೂಮಿ ಕಲೆಯನ್ನು ಉಳಿಸಿ ಬೆಳೆಸುವ ದೃಷ್ಟಿಯಿಂದ ನಮ್ಮ ವೇದಿಕೆಯ ವತಿಯಿಂದ ಸಾಮಾಜಿಕ ನಾಟಕವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕರಾದ ಮಂಕಾಳ್ ಎಸ್ ವೈದ್ಯ ಅವರು ನೆರವೇರಿಸಲಿದ್ದು, ಈ ಕಾರ್ಯಕ್ರಮದಲ್ಲಿ 2 ಹೆಸರಾಂತ ಯುವ ರಂಗಭೂಮಿ ಕಲಾವಿದರಿಗೆ ಕಲಾಚಿಗುರು ಪ್ರಶಸ್ತಿ ಹಾಗೂ 5,000ಕ್ಕೂ ಅಧಿಕ ದೇಣಿಗೆ ನೀಡಿದ ಕಲಾ ಪೋಷಕರಿಗೆ ಕಲಾ ಪೋಷಕ ಪ್ರಶಸ್ತಿ ನೀಡಲಾಗುವುದು. ಹಾಗೂ ಮಾರ್ಚ್ 5ರಂದು ರಾತ್ರಿ 9 ಗಂಟೆಗೆ ನುರಿತ ನಟ ನಟಿಯರಿಂದ ನಾಟಕ ಪ್ರದರ್ಶನ ನಡೆಯುತ್ತದೆ ಎಂದರು. ರಂಗಭೂಮಿಯ ಕಲೆಯನ್ನು ಉಳಿಸಿ ಬೆಳೆಸಬೇಕನ್ನೋ ಉದ್ದೇಶದಿಂದ ಭಟ್ಕಳ ತಾಲೂಕಿನ ಸಾಮಾನ್ಯವಾಗಿ ಎಲ್ಲ ಭಾಗದ ರಂಗಭೂಮಿ ಅಂದರೆ ನಾಟಕದ ಕ್ಷೇತ್ರದ ಎಲ್ಲ ಕಲಾವಿದರ ಒಕ್ಕೂಟದಿಂದ ಅಸ್ತಿತ್ವಕ್ಕೆ ಬಂದಂತಹ ಶ್ರೀ ಗುರು ರಂಗಭೂಮಿ ಕಲಾವಿದರ ವೇದಿಕೆ ವಾರ್ಷಿಕೋತ್ಸವದ ಅಂಗವಾಗಿ ನಾವೊಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಶ್ರೀ ಗುರು ತಾಲೂಕಾ ರಂಗಭೂಮಿ ಕಲಾವಿದರ ವೇದಿಕೆಯ ಕಾರ್ಯದರ್ಶಿ ಮಂಜುನಾಥ್ ನಾಯ್ಕ್, ಸುಕ್ರಯ್ಯ ಡಿ ಹಳ್ಳೇರ್, ಶ್ರೀಧರ್ ಆಚಾರಿ, ನಜೀರ್ ಅಹಮದ್ ನಸ್ತಾರ್ ಹಾಗೂ ವೇದಿಕೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಶಾಸಕ ಮಂಕಾಳು ವೈದ್ಯ ಅವರು ಮುರುಡೇಶ್ವರದ ಮಹಾದ್ವಾರದಿಂದ ಕಾರಿಹಳ್ಳದ ರಸ್ತೆ ಅಗಲೀಕರಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಮರುದಿನದಿಂದಲೇ ರಸ್ತೆ ಕಾಮಗಾರಿ ಭರದಿಂದ ಸಾಗಿದೆ. ಲೋಕೋಪಯೋಗಿ ಇಲಾಖೆಯಡಿಯಲ್ಲಿ ಅಂದಾಜು 4 ಕೋಟಿ ರೂಪಾಯಿ ಮೊತ್ತದಲ್ಲಿ ಭಟ್ಕಳ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 66ರಿಂದ ಮುರುಡೇಶ್ವರಕ್ಕೆ ಕೂಡು ರಸ್ತೆ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಶುಕ್ರವಾರದಂದು ಶಾಸಕರಾದ ಮಂಕಾಳ್ ಎಸ್ ವೈದ್ಯ ಅವರು ಉದ್ಘಾಟಿಸಿದ ಮಾರನೇ ದಿನದಿಂದಲೇ ರಸ್ತೆಯ ಸರ್ವೆ ಕಾರ್ಯ ಭರದಿಂದ ಸಾಗುತ್ತಿದೆ. ಭಟ್ಕಳದ ಮುರುಡೇಶ್ವರದ ಮಹಾದ್ವಾರದಿಂದ ಕಾರೆಹಳ್ಳದ ತನಕ ದ್ವಿಪಥ ರಸ್ತೆ, 2 ಬದಿ ಕಾಂಕ್ರೀಟ್ ಚರಂಡಿ, ಫುಟ್ಪಾತ್ ಮತ್ತು ಬೀದಿ ದೀಪಗಳನ್ನು ಅಳವಡಿಸುವ ಬಗ್ಗೆ ಖುದ್ದಾಗಿ ಶಾಸಕ ಮಂಕಾಳ್ ಎಸ್ ವೈದ್ಯ ಅವರು ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಜೊತೆ ಚರ್ಚಿಸಿ ಕಾಮಗಾರಿಯು ಹೇಗಿರಬೇಕು ಎನ್ನುವುದರ ಬಗ್ಗೆ ಸ್ವತಃ ಸಲಹೆಗಳನ್ನು ನೀಡಿ ಕಾಮಗಾರಿಯನ್ನು ಪರಿಣಾಮಕಾರಿ ಅನುಷ್ಠಾನಕ್ಕೆ ಒತ್ತು ನೀಡುತ್ತಿರುವುದು ಗಮನಾರ್ಹವಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ರಸ್ತೆ ಕಾಮಗಾರಿಯ ಗುದ್ದಲಿ ಪೂಜೆ ನಡೆದ ಮಾರನೇ ದಿನದಿಂದಲೇ ರಸ್ತೆಯ ಸರ್ವೆ ಕಾರ್ಯವು ಪ್ರಾರಂಭವಾಗಿದ್ದು, ಶಾಸಕರ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಒಟ್ಟಾರೆ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿದ್ದ ಈ ರಸ್ತೆಗೆ ಹೈಟೆಕ್ ಟಚ್ ನೀಡಲಾಗುತ್ತಿದೆ.
ಏನೇ ಆಗಲಿ ಈ ಹೈಟೆಕ್ ಟಚ್ ಪಡೆಯುತ್ತಿದ್ದ ಈ ರಸ್ತೆ ನಿರ್ಮಾಣದಿಂದ ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣವಾದ ಮುರುಡೇಶ್ವರಕ್ಕೆ ಮತ್ತೊಂದು ಗರಿಮೆ ಸಿಕ್ಕಂತಾಗಿದೆ. ಭಟ್ಕಳದ ನಾಗಯಕ್ಷಿ ಧರ್ಮಾರ್ಥ ಸಭಾಭವನದಲ್ಲಿ ಮಾರ್ಚ್ 5 ಮತ್ತು 6ರಂದು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಹಾಗೂ ಕೊಂಕಣಿ ಸಾಹಿತ್ಯ ಉತ್ಸವ ನಡೆಯಲಿರುವ ಕುರಿತಾಗಿ ಭಟ್ಕಳದಲ್ಲಿ ಸುದ್ದಿಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಮಾರ್ಚ್ 5 ಮತ್ತು 6ರಂದು ಭಟ್ಕಳದ ಶ್ರೀ ನಾಗಯಕ್ಷಿ ಧರ್ಮಾರ್ಥ ಸಭಾಭವನದಲ್ಲಿ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಹಾಗೂ ಯುವ ಪುರಸ್ಕಾರ ಪ್ರದಾನ ಕಾರ್ಯಕ್ರಮ ನಡೆಯಲಿದ್ದು, ಈ ಬಗ್ಗೆ ಭಟ್ಕಳದ ಶ್ರೀ ನಾಗಯಕ್ಷಿ ಧರ್ಮಾರ್ಥ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಅಕಾಡೆಮಿಯ ಅಧ್ಯಕ್ಷ ರಾಯ್ ಕ್ಯಾಸ್ತೋಲಿಯನ್ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಭಟ್ಕಳದಲ್ಲಿ ನವಾಯಿತಿ ಜನಾಂಗ, ಕ್ರಿಶ್ಚಿಯನ್ ಹಾಗೂ ಹಿಂದೂಗಳು ಕೂಡ ಕೊಂಕಣಿ ಮಾತನಾಡುತ್ತಾರೆ. ಹಾಗಾಗಿ ಭಟ್ಕಳ ಕೊಂಕಣಿ ಸಂಗಮ ಸ್ಥಾನ ಎನ್ನುವ ದೃಷ್ಟಿಯಿಂದ ಈ ವರ್ಷದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಕೊಂಕಣಿ ಸಾಂಸ್ಕೃತಿಕ ಉತ್ಸವ ನಡೆಯಲಿದ್ದು, ಜಾನಪದ, ನೃತ್ಯ, ಸಂಗೀತ, ನಾಟಕ, ಗಜಲ್ ಮುಂತಾದ ಕಾರ್ಯಕ್ರಮಗಳು ನಡೆಯಲಿದೆ. ಹಾಗೂ ಮಾರ್ಚ್ 6ರಂದು ಬೆಳಗ್ಗೆ 10:30ಕ್ಕೆ ಶ್ರೀ ನಾಗಯಕ್ಷಿ ಸಭಾಭವನದಲ್ಲಿ ಪ್ರಶಸ್ತಿ ವಿಜೇತರೊಂದಿಗೆ ಸಂವಾದ ಕಾರ್ಯಕ್ರಮ, ಸಂಜೆ 4 ಗಂಟೆಗೆ ವೈಭವದ ಸಾಂಸ್ಕೃತಿಕ ಮೆರವಣಿಗೆ ನಡೆಯಲಿದ್ದು, ನಂತರ ಸಂಜೆ 5 ಗಂಟೆಯಿಂದ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ನಾಗಯಕ್ಷಿ ಸಭಾಭವನದಲ್ಲಿ ಮಾರ್ಚ್ 5 ಮತ್ತು 6 ತಾರೀಕಿಗೆ ನಾವು ನಡೆಸಲಿದ್ದೇವೆ. 5ನೇ ತಾರೀಕಿಗೆ ಸಾಯಂಕಾಲ 5 ಗಂಟೆಯಿಂದ ಈ ನಾಗಯಕ್ಷಿ ಸಭಾಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ. ಇದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆ ಉಮಾಶ್ರೀ, ಕೈಗಾರಿಕಾ ಮತ್ತು ಪ್ರವಾಸೋದ್ಯಮ ಸಚಿವ ಆರ್.ವಿ. ದೇಶಪಾಂಡೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಸದೀಯ ಕಾರ್ಯದರ್ಶಿ ಶಕುಂತಲಾ ಶೆಟ್ಟಿ, ಸಂಸದ ಅನಂತಕುಮಾರ್ ಹೆಗಡೆ ಉಪಸ್ಥಿತರಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಮಂಕಾಳು ವೈದ್ಯ ವಹಿಸಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕೊಂಕಣಿ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು. ಸಾಂಸ್ಕೃತಿಕ ಒಂದು ವೈಭವ, ನಮ್ಮ ಕೊಂಕಣಿಗರ ಸಾಂಸ್ಕೃತಿಕ ವೈಭವ ತೋರಿಸ್ಕೊಡ್ಲಿಕ್ಕೆ ಇದು ಒಂದು ವೇದಿಕೆ ಆಗಿದೆ. ನಮಗೆಲ್ಲ ತಿಳಿದ ಪ್ರಕಾರ ನಮ್ಮ ಕೊಂಕಣಿಯಲ್ಲಿ 41 ಸಮುದಾಯಗಳಿವೆ. 3 ಧರ್ಮದ ಜನರು ಕೊಂಕಣಿಯನ್ನು ಅವರ ಮಾತೃಭಾಷೆ ಅಂತ ಒಪ್ಪಿಕೊಳ್ತಾರೆ ಮತ್ತು ಮಾತನಾಡ್ತಾರೆ. ಅಕಾಡೆಮಿಯ ಸದಸ್ಯ ಲಾರೆನ್ಸ್ ಡಿಸೋಜಾ, ಡಾಕ್ಟರ್ ಬಿ ದೇವದಾಸ್ ಪೈ, ಕಮಲಾಕ್ಷ್ ಶೇಟ್, ಅಶೋಕ್ ಕಾಸರಕೋಡ್, ತಿಮ್ಮಪ್ಪ ಖಾರ್ವಿ, ಉಲ್ಲಾಸ್ ಪ್ರಭು, ಸುರೇಂದ್ರ ಶಾನ್ಬಾಗ್, ಇಸ್ಲಾಮಿಕ್ ವೆಲ್ಫೇರ್ ಸೊಸೈಟಿಯ ಅಧ್ಯಕ್ಷ ಖಾದಿರ್ ಮೀರಾ ಪಟೇಲ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೆಎಸ್ಆರ್ಟಿಸಿ ಭಟ್ಕಳ ಘಟಕದಲ್ಲಿ 2 ನೂತನ ಬಸ್ಗಳು ಸೇರ್ಪಡೆಗೊಂಡಿದ್ದು, ಶಾಸಕ ಮಂಕಾಳು ವೈದ್ಯ ಅವರು ಈ ನೂತನ ಬಸ್ಗಳಿಗೆ ಚಾಲನೆ ನೀಡಿದರು. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಭಟ್ಕಳ ಘಟಕದಲ್ಲಿ ಉತ್ತರಕೊಪ್ಪ ಹಾಗೂ ಕುಳುವಾಡಿ ಮಾರ್ಗಕ್ಕೆ 2 ನೂತನ ಬಸ್ ಸೇರ್ಪಡೆಯಾಗಿದ್ದು, ನೂತನ ಬಸ್ನ ಉದ್ಘಾಟನಾ ಕಾರ್ಯಕ್ರಮವನ್ನು ಶನಿವಾರದಂದು ಶಾಸಕ ಮಂಕಾಳ್ ವೈದ್ಯ ನೆರವೇರಿಸಿದರು. ಭಟ್ಕಳ ತಾಲೂಕು ಎನ್ನುವುದು ಹಲವಾರು ಹಳ್ಳಿಗಳಿಂದ ಕೂಡಿದ್ದು, ಹಳ್ಳಿಯಿಂದ ನಗರಕ್ಕೆ ಹಲವು ಪ್ರಯಾಣಿಕರು ದಿನನಿತ್ಯ ಪ್ರಯಾಣಿಸುತ್ತಾರೆ. ಕರ್ನಾಟಕ ಸರ್ಕಾರದ ಸಾರಿಗೆ ಸಂಪರ್ಕ ಯೋಜನೆಯಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಭಟ್ಕಳ ಘಟಕದಲ್ಲಿ ಉತ್ತರಕೊಪ್ಪ ಹಾಗೂ ಕುಳುವಾಡಿ ಮಾರ್ಗಕ್ಕೆ 2 ನೂತನ ಬಸ್ ಪ್ರಾರಂಭವಾಗಿದ್ದು, ಈ ಕಾರ್ಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ವಿ. ದೇಶಪಾಂಡೆಯವರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದರು. ಫಸ್ಟ್ ಫೇಸ್ ಅಲ್ಲಿ 10 ಬಸ್ಸನ್ನು ಈಗಾಗಲೇ ಕೊಟ್ಟಿದ್ದಾರೆ. ಇನ್ನೊಂದು 6 ತಿಂಗಳ ಹೋಗ್ಬೋದೇನೆ, ಹೆಚ್ಚು ಕಡಿಮೆ ಆದಷ್ಟು ಬೇಗ ಮತ್ತೆ 10 ಬಸ್ಸನ್ನು ಬರ್ತದೆ. ಆರ್.ವಿ. ದೇಶಪಾಂಡೆ ಇದಕ್ಕೆ ಸಂಪೂರ್ಣವಾದಂಥ ಸಹಾಯ ಸಹಕಾರ ಮಾಡಿದೆ. ಸರ್ಕಾರ, ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ರಾಮಲಿಂಗಾರೆಡ್ಡಿಯವರು, ಅವ್ರದ್ದು ಸಹಕಾರ ಭಾಳ ಇದೆ. ಅದಲ್ಲದೆ ಡಿಪೋನು ಈಗ ಎಲ್ಲ 4.5 ಕೋಟಿ ರೂಪಾಯಿ ಟೆಂಡರ್ ಆಗಿದೆ. ಟೆಂಡರ್ ಫೈನಲ್ ಆದರೆ ಆಯಿತು. 5 ಜನ ಇದ್ದಾರೆ, ಫೈನಲ್ ಆದರೆ ಆಯಿತು. ಬಸ್ ಡಿಪೋ ಈಗ ಸಾಗರ್ ರೋಡಕ್ಕೆ ಹೋಗ್ತದೆ. ಅದು ಇಮಿಡಿಯೇಟ್ 1 ವರ್ಷದೊಳಗೆ ಆಗಬೇಕು ಅನ್ನುವಂಥ ನಮ್ಮ ಉದ್ದೇಶ. ಅದಾಯಿತು ಅಂದ ತಕ್ಷಣ ಬಸ್ ಸ್ಟ್ಯಾಂಡ್ ಹೈಟೆಕಲ್ಲಿ ಬಸ್ ಸ್ಟ್ಯಾಂಡ್ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಈ ಸಂದರ್ಭದಲ್ಲಿ ಭಟ್ಕಳ ಸಹಾಯಕ ಆಯುಕ್ತರಾದ ಚಿದಾನಂದ್ ವಟಾರೆ, ತಹಶೀಲ್ದಾರ್ ವಿಎನ್ ಬಾಡ್ಕರ್, ಜಿಲ್ಲಾ ಹಾಗೂ ತಾಲೂಕ್ ಪಂಚಾಯತ್ ಸದಸ್ಯರು, ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಠಲ್ ನಾಯ್ಕ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಗರ ತಾಲೂಕಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಜರುಗಿದ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆ. ಮಾರ್ಚ್ 5 ಮತ್ತು 6ರಂದು ಭಟ್ಕಳದ ನಾಗಯಕ್ಷಿ ಧರ್ಮಾರ್ಥ ಸಭಾಭವನದಲ್ಲಿ ನಡೆಯಲಿದೆ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಹಾಗೂ ಕೊಂಕಣಿ ಸಾಹಿತ್ಯ ಉತ್ಸವ.
ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಗ್ರಾಮದಲ್ಲಿ ಹುತಾತ್ಮ ಯೋಧರ ಸ್ಮರಣಾರ್ಥ ಜರುಗಿದ ರಕ್ತದಾನ ಶಿಬಿರ. ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಭಟ್ಕಳ ಘಟಕದಲ್ಲಿ 2 ನೂತನ ಬಸ್ ಸೇರ್ಪಡೆ. ಶಾಸಕ ಮಂಕಾಳ ವೈದ್ಯ ಅವರಿಂದ ಚಾಲನೆ. ಧನ್ಯವಾದಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಫೂರ್ತಿ ಟಿವಿ.